ಲಂಚ್ ಬಾಕ್ಸ್ ಈಸಿ ರೆಸಿಪಿ ಹೇಳ್ತೀರಾ? ಹಾಗಾದರೆ ಪುಳಿಯೋಗರೆ ಮಾಡೋದು ಹೇಳ್ಕೊಡ್ಲಾ? ಸರಿ. ನೋಡು, ಬೇಕಾಗಿರೋ ಐಟಮ್ ಮಾಡೋವಾಗ ಹೇಳ್ತೀನಿ. ಸ್ವಲ್ಪ ಬಾಣಲಿಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟು ಹಾಕ್ಕೊಂಡು ಗೋಲ್ಡನ್ ಫ್ರೈ ಮಾಡ್ಕೋಬೇಕು. ಚುಟುಪುಟು 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 ಚುಟುಪುಟು. ಹಾಂ, ಇವಾಗ ಅಂತ ಇದೆ. ಅದಾದಮೇಲೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಕರಿಬೇವು ಹಾಕ್ಕೊಂಡು ಒಣ ಮೆಣಸಿನ್ಕಾಯಿ ಹಾಕೋಬೇಕು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋ. ಅದನ್ನ ಗಿಲಿ ಗಿಲಿ ಅಂತ ಕೈಯಾಡಿಸ್ಕೋಬೇಕು. ಗಿಲಿ ಗಿಲಿ ಅಂತ ಕೈಯಾಡಿಸ್ಕೋಬೇಕು. ಕರ್ರಗೆ ಆಗ್ಬಿಟ್ವಲ್ಲ ನಮ್ಮ ಮೆಣಸಿನ್ಕಾಯಿ. ಓ ಮೈ ಗಾಶ್. ಹಾಗೆ ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಉಪ್ಪು, ಖಾರ ಮತ್ತು ಬೆಲ್ಲ ಇದು 3 ಹಾಕ್ಕೊಂಡು ಕೈಯಾಡಿಸ್ಬೇಕು. ಬೆಲ್ಲ ಸ್ವೀಟ್ ಆಗಲ್ವಾ? ಪುಳಿಯೋಗರೆಗೆ ಹಾಕ್ತಾರೆ, ಸ್ವೀಟ್ ಆಗಲ್ಲ. ಆ್ಯಕ್ಚುಲಿ ಪುಳಿಯೋಗರೆಗೆ ಪೌಡರ್ನ ಮನೆಯಲ್ಲೇ ಮಾಡ್ತಾರೆ. ಅದ್ರ ರೆಸಿಪಿ ನಂಗೆ ಗೊತ್ತಿಲ್ಲ, ಅಮ್ಮ ಕೈಲಿ ಮಾಡಿಸಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವಾಗ ನಾನು ಅಂಗಡಿಯಿಂದ ಪ್ಯಾಕೆಟ್ ತೊಗೊಂಬಂದು ಮಾಡ್ತಾಯಿದ್ದೀನಿ. GRB ಪುಳಿಯೋಗರೆ ಪ್ಯಾಕೆಟ್ ಬ್ರ್ಯಾಂಡ್ ಈ ಥರ ಸ್ಪಾನ್ಸರ್ ಮಾಡ್ತಿಲ್ವ ನಾವು? ಇನ್ನೂ ನಮ್ಮದು ಇದು ಅಷ್ಟಾಗಿಲ್ಲ. ಇಲ್ಲ, ನಾವು ಸ್ಪಾನ್ಸರ್ ಮಾಡ್ತಿಲ್ಲ, ಇದು ನಮ್ಮದು ಆನೆಸ್ಟ್ ಒಪಿನಿಯನ್. ಹಾಂ, ಆಯಿತಾ. ಈಗ ಕೈಯಾಡಿಸ್ಕೊಂಡು ಆಲ್ಮೋಸ್ಟ್ ರೆಡಿ ಆಯಿತು, ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಈಗ ಒಂದು ಸೈಡ್ ಅನ್ನ ಇಟ್ಟಿದ್ದೆ ಕುಕ್ಕರಲ್ಲಿ, ಅದು ಕೂಡ ರೆಡಿಯಾಗಿದೆ. ಕಲಿಸ್ಕೋಬೇಕು, ಈಸಿಯಾಗುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ರಾತ್ರಿ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ. ಡೈಲಿ ಅನ್ನ ಸಾಂಬಾರು ಬೇಜಾರಾಗಿದೆ, ಈ ರೀತಿ ಚೇಂಜ್ ಮಾಡ್ಕೊಂಡು ತಿನ್ಬೋದು. ಪಲಾವ್ಗಿಂತ ಈಸಿ. ಹಾಂ, ಪಲಾವ್ಕಿಂತ ಈಸಿ. ಇನ್ನೂ ಬೇರೆ ಬೇರೆ ಥರ ಮಾಡ್ತಾರೆ ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಬಟ್ ಇದು ಓಕೆ. ಹೇಗಿದೆ? ಟೇಸ್ಟ್ ಮಾಡಿ ಹೇಳು. ಮಸ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.